ಲೆಕ್ಕವನ್ನು ಕೊಡಲಿಲ್ಲ ಅಂದರೆ ನಾನು ಇವತ್ತು ನಿಮಗೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇದು ಅಂತ್ಯ ಅಲ್ಲ, ಆರಂಭ. ಇವತ್ತು ಈ ಕ್ಷೇತ್ರದ ಹಿಂದಿನ ಶಾಸಕರಾಗಿದ್ದಂಥ ಶಿವಶಂಕರಣ್ಣ ನಾನು ಎಲ್ಲಿಗರ ಹತ್ತಲಿ ಇದನ್ನು ಬಿಡೋದಿಲ್ಲ. ಇವತ್ತು ಎರಡು ಅವಳಿ ತಾಲೂಕು ನಮ್ಮ ನಾಯಕರು ಸೋಮಣ್ಣವರು ಬೆಂಗಳೂರು ಅಲ್ಲಿಂದ ಬರ್ತಾರೆ. ಮೊನ್ನೆ ಬೆಂಗಳೂರಾಗಿದ್ದು ಅರ್ಜೆಂಟ್ ಬರಬೇಕಾದ್ರೆ ಬಂದರು. ಇಲ್ಲಿಗೆ ಇಲ್ಲಿ ಮೀಟಿಂಗ್ ಬರಬೇಕಿತ್ತು. ಸುಮಾರು 350-400 ಕಿಲೋಮೀಟ್ರಿಂದ ಬರಬೇಕು. ಈ ಸಿಗ್ಗಾಂವಿಂದ 150 ಕಿಲೋಮೀಟ್ರ್ ಬರುತ್ತೆ. ಸ್ವಾಮೀಜಿಗಳು ಏನೇ ತೊಂದರೆ ಆಗೈತೆ ಅಂದಾಗ ಇಮಿಡಿಯೇಟ್ಲಿ ಬರ್ತಾರೆ. ನಾನು ಹೇಳೋದಷ್ಟೇ, ನಾವ್ಯಾರು ಕೂಡ ಸಮಾಜ ಇನ್ನೂ ಸತ್ತಿಲ್ಲ, ಇನ್ನೂ ಬದುಕಿದೆ. 1 ರೂಪಾಯಿ ಕೊಟ್ಟನಿಗೂ ಅಷ್ಟೇ ಕಿಮ್ಮತ್ತು ಈ ಮಠದಲ್ಲಿರಬೇಕು, ಕೋಟಿ ರೂಪಾಯಿ ಕೊಟ್ಟನಿಗೂ ಅಷ್ಟೇ ಕಿಮ್ಮತ್ತು ಈ ಮಠದಲ್ಲಿರಬೇಕು. ಅಂದಾಗ ಮಾತ್ರ ಮಠ ಮಾನ್ಯಗಳು ಉದ್ಧಾರ ಆಗಕ್ಕೆ ಸಾಧ್ಯ ಇದೆ. ಇವತ್ತು ನಾವೆಲ್ಲರೂ ಸೇರಿ ಹೋರಾಟವನ್ನು ಮಾಡ್ತೀವಿ. ನಮ್ಮ ನಾಯಕರು ಮಾತಾಡೋರಿದ್ದಾರೆ. ಇವತ್ತೇನು ನಾನು ಕೇಳಿದೆಯಲ್ಲಪ್ಪ ನೀನು, ನಾನಂತರೂ ಯಾವತ್ತೂ ಕೂಡ ತರದ ಪುಸ್ತಕ. ನಿನಗೇನಾದರೂ ತಾಕತ್ತಿದ್ರೆ ಇಲ್ಲೇ ನಮ್ಮ ಅಜ್ಜ ಕಟ್ಟಿರೋ ನೀರಿನ ಟ್ಯಾಂಕ್ ತುಂಗಭದ್ರಾ ನದಿ ಒಳಗೆ ಹೋಗಿ ದೂರ ಆಗ್ತದೆ. ಆ ಟ್ಯಾಂಕ್ನಾಗ ಇಬ್ಬರು ನೀನು ಬಾ, ನಾನು ಬರ್ತೇನೆ. ಮುಳುಗಾನ ನಿನ್ನ ಮನೆ ದೇವರು ಕೊಟ್ರಯ್ಯ, ನನ್ನ ಮನೆ ದೇವರು ಕೊಟ್ರಯ್ಯ. ಇಲ್ಲಿಂದ ಹೋಗೋಣ, ಸತ್ಯಾಸತ್ಯತೆ ಪ್ರಮಾಣ ಮಾಡೋಣ. ನೀನು ಕೊಟ್ಟಿಲ್ಲ ಅಂತ ಹೇಳ್ಬೇಕು, ನಾನು ಕೊಟ್ಟಾನೆ ಅಂತ ಹೇಳ್ತೀನಿ. ಇದಕ್ಕೆ ಇದೆಯಾ ತಾಕತ್ತು?